ನಮಸ್ಕಾರ. ಐಸಿರಿ ಟುಡೇ ಚಾನಲಿಂದ ಮಾತಾಡ್ತಿದ್ದೀನಿ. ನಮಸ್ಕಾರ, ಹೇಳಿ. ಮೊನ್ನೆ ಒಂದು ವಿಡಿಯೋ ಎಲ್ಲ ಕಡೆ ಹರಿದಾಡಿತ್ತು. ಸುರಭಿ ಅಂತ ಹೇಳಿ ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದ್ರ ಕುರಿತು ಆರೋಪ ಮಾಡಿದ್ಲು. ಜೊತೆಗೆ ಆ ವಿಚಾರ ಎತ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಕ್ಲಾರಿಫಿಕೇಶನ್ ತಗೋಣ ಅಂತ ಮಾಡಿ. ಕ್ಷಮಿಸಿ, ಆ ಹುಡುಗಿ ಮೊದಲು ಅವ್ರ ತಂದೆ ತಾಯಿ ಅವರ ಮಾವ ಅತ್ತೆ ಜೊತೆ ಬಂದು ಎಂಗೇಜ್ಮೆಂಟಿಗೆ ಕರೆಯಕ್ಕೆ ಬಂದಿತ್ತು ಒಂದ್ಸಲ ನಮ್ಮ ಮನೆಗೆ. ಅದ್ ಬಿಟ್ರೆ ಮತ್ತೆ ಇನ್ನೊಂದ್ಸಲಿ ನನಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಕೊಡ್ತಾ ಇಲ್ಲ, ನನಗೆ ಸಹಾಯ ಮಾಡಿ ಅಂತ ಬಂದಿತ್ತು. ಆ ಬಂದಾಗ ನಾನು ಡೀನಿಗೆ ಫೋನ್ ಮಾಡಿದಾಗ ಡೀನ್ ಹೇಳಿದ್ರು ಅವ್ರದ್ದು ಮ್ಯಾರೇಜ್ ಕಾಂಪ್ಲಿಕೇಶನ್ ಅಲ್ಲಿ 6 ತಿಂಗಳಿಂದ ಕಾಲೇಜಿಗೆ ಬಂದಿಲ್ಲ. ಸೊ ಹಾಗಾಗಿ ಅವ್ರ ಥರ ಒಟ್ಟು 11 ಜನಕ್ಕೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಸರ್, ಕೊಡಕ್ಕೆ ಬರಲ್ಲ, ನಮ್ಮ ಯೂನಿವರ್ಸಿಟಿಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಏನಾರ ಸಹಾಯ ಮಾಡೋಕೆ ಅವಕಾಶ ಇದ್ದರೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ಅವ್ರಿಗೆ ಸಹಾಯ ಮಾಡಿ ಅಟೆಂಡೆನ್ಸ್ ಕೊಡಿ ಅಂತ ಹೇಳಿದೆ, ಇಷ್ಟೇ ಅಷ್ಟೇ. ಅದು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಮತ್ತೆ ಈ ಮಾತಾಡ್ತಾ ಇಲ್ಲ. ವಿಚಾರದಲ್ಲಿ ನಿಮ್ಮ ಹತ್ರ ಬಂದೇ ಇಲ್ಲ ಅವ್ರ. ಖಂಡಿತ ಬಂದಿಲ್ಲ. ನನಗೆ ಬಂದಿದ್ದು ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಕೇಳಕ್ಕೆ ಒಂದ್ಸಲಿ ಬಂದಿದ್ದಾರೆ. ಅವಾಗ ಡೀನಿಗೆ ಫೋನ್ ಮಾಡಿ ಅಟೆಂಡೆನ್ಸ್ ಕೊಡಿ ಹಿಂದೆ 11 ಜನಕ್ಕೆ ಕೊಡ್ಬೇಕು ಸರ್, ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರು. ಅದಕ್ಕಿಂತ ಮುಂಚೆ ಒಂದು ವರ್ಷ ಮುಂದೆ 6 ತಿಂಗಳು 8 ತಿಂಗಳು ಮುಂಚೆನೇ ಅವ್ರ ಗಂಡ, ಅವ್ರ ಮದುವೆ ಆಗಿರೋ ಹುಡುಗ, ಅವರ ತಂದೆ ತಾಯಿ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಬಂದು ಎಂಗೇಜ್ಮೆಂಟಿಗೆ ಕರೆಯಕ್ಕೆ ಬಂದಿದ್ರು ಅಷ್ಟೇ. ಮತ್ತೆ ಅವ್ರಿಗೂ ನಮಗೂ ಯಾವುದೇ ಭೇಟಿಯಾಗಿ ಅವ್ರು ಬಂದಿಲ್ಲ ನಮ್ಮ ಹತ್ರ. ಸರ್, ಎಷ್ಟು ತಿಂಗಳ ಹಿಂದೆ ಅಂತ ಏನಾದರೂ ನೆನಪಿದೆ? ಸರ್, ನನ್ನ ಹತ್ರ ಅವಳ ಹುಡುಗಿ ಮದುವೆ ಕರೆಯಕ್ಕೆ ಎಂಗೇಜ್ಮೆಂಟ್ ಕರೆಯಕ್ಕೆ ಬಂದದ್ದು 7-8 ತಿಂಗಳ ಹಿಂದೆ. ಓಕೆ ಈ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಬಂದಿದ್ದು ಈಗ ಒಂದು 2-3 ತಿಂಗಳ ಹಿಂದೆ, 2 ತಿಂಗಳ ಹಿಂದೆ. ಓಕೆ.